ನಾವು ಈ ವಿಡಿಯೋದಲ್ಲಿ ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ಬಳಸಿ ಘನಮೂಲಗಳನ್ನು ಕಂಡುಹಿಡಿಯೋದು ಹೇಗೆ ಅಂತಾನು ನೋಡೋಣ. ಇಲ್ಲಿ 4, 15, 27 ಅಂತ 3 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 4ನ್ನ ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದ್ರೆ 2 × 2. ಇಲ್ಲಿ 2 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ. ಆ ನಂಬರ್ನ ಅದೇ ನಂಬರ್ ಜೊತೆ ಗುಣಿಸಿದಾಗ ನನಗೆ 4 ಅನ್ನೋದು ಬಂದಿದೆ. ಮತ್ತೆ 15ನ್ನ ನಾನು ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ 3 × 5 = 15. 3ನ್ನ 5ರ ಜೊತೆ ಗುಣಿಸಿದಾಗ ನನಗೆ 15 ಅನ್ನೋದು ಬಂದಿದೆ. ಅದೇ ರೀತಿ 27ನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ 9 3 ಬರಿಬಹುದು, ಆದ್ರೆ 9 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹಾಗಾಗಿ ನಾನು 27ನ್ನ 3 × 3 × 3 ಅಂತ ಬರೆದೀನಿ. ಇಲ್ಲಿ ಯಾವುದೇ ನಂಬರ್ನ ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಹೇಳ್ತೀವಿ. ಇದು ಘನಮೂಲ ಸಂಖ್ಯೆಗಳನ್ನು ಕಂಡುಹಿಡಿಯೋದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮುಂದೆ ನೋಡಿದಾಗ 4ನ್ನ ನಾವ್ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ವಿ, 2 × 2 ಅಂತ ಎಕ್ಸ್ಪ್ರೆಸ್ ಮಾಡಿದ್ವಿ. ಅದೇ ರೀತಿ 27ನ್ನ 3 × 3 × 3 ಅಂತ ಬರೆದಿದ್ವಿ. 3ನ್ನ 3 ಸಲ ಗುಣಿಸಿದಾಗ 27 ಬಂದಿತ್ತು. 2ನ್ನ 2 ಸಲ ಗುಣಿಸಿದಾಗ ನಮ್ಗೆ 4 ಅನ್ನೋದು ಬಂತು. ಇಲ್ಲಿ ನಾವು ವಿಶೇಷವಾಗಿ ಗಮನಿಸಿದಾಗ 2 ಅನ್ನೋ ನಂಬರು ಅದೇ ನಂಬರ್ ಜೊತೆ ಗುಣಿಸಿದೀವಿ, 4 ಅಂತ ಬಂದಿದೆ. ಇದೇನು ಅಂತ ಹೇಳಿದಾಗ 2ರ ವರ್ಗ ಸಂಖ್ಯೆ ಬಂದು 4, 2² ಬಂದು 4 ಆಗುತ್ತೆ. ಅದೇ ರೀತಿ 27 ಅಂತ ಹೇಳಿದಾಗ 3³ ಅದು, 3ರ ಘನ ಸಂಖ್ಯೆ ಬಂದು 27. ನಾವು 27ನ್ನ 3 × 3 × 3 ಅಂತ ಬರ್ದಿದೀವಿ. ಮತ್ತೆ 6² ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಬರೀರಿ ಅಂತಂದ್ರೆ ಹೇಗೆ ಬರಿತೀವಿ? ಅದಕ್ಕೂ ಮುಂಚೆ 6² ಅನ್ನೋದು ಒಂದು ವರ್ಗ ಸಂಖ್ಯೆನ, 6ರ ವರ್ಗ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 36. 36ನ್ನ ನಾವು 6 × 6 ಅಂತ ಬರಿತೀವಿ. 6ನ್ನ 6ರ ಜೊತೆ ಗುಣಿಸಿದಾಗ ನನಗೆ 36 ಅನ್ನೋದು ಬಂತು. 6 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನಾವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 6ನ್ನ 2 3 ಅಂತ ಬರಿಬಹುದಾ? 2 3 6. 6² ಹೇಗ್ ಬರಿತೀವಿ ಅಂತ ಹೇಳಿದ್ರೆ 2 × 3 × 2 × 3. 2 × 3 ಅನ್ನೋದನ್ನ ನಾವು 2 ಸಲ ಬರ್ದಿದೀವಿ. 2 3 6, ಮತ್ತೊಂದು 6, ಇವೆರಡನ್ನು ಗುಣಿಸಿದಾಗ ನಮ್ಗೆ 36 ಅನ್ನೋದು ಬಂತು. ಅದೇ ರೀತಿ 6³ ಅಂತ ಕೊಟ್ರೆ ಸಂಖ್ಯೆ 6ನ್ನ ನಾವು 3 ಸಲ ಗುಣಿಸಿದೀವಿ. ಇದನ್ನ ಹೆಂಗ್ ಬರಿತೀವಿ ಅಂತ ಹೇಳಿದ್ರೆ 2 × 3 × 2 × 3 × 2 × 3 ಅಂತ ಬರಿತೀವಿ. ಇಲ್ಲಿ 2 ಅನ್ನೋದು 3 ಸಲ ಇದೆ, ಅದೇ ರೀತಿ 3 ಅನ್ನೋದು 3 ಸಲ ಇದೆ. 2³ × 3³ ಅನ್ನೋದು ನಮ್ಗೆ 6³ ಆಗುತ್ತೆ. ಇಲ್ಲಿ ನಾವು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ವರ್ಗಮೂಲ ಸಂಖ್ಯೆ ಮತ್ತು ಘನಮೂಲ ಸಂಖ್ಯೆಗಳ ಬಗ್ಗೆ ಮಾತಾಡೋಣ. 27 ಅಂತ ಕೊಟ್ಬಿಟ್ಟು ಇದರ ಘನಮೂಲ ಸಂಖ್ಯೆ ಏನು ಅಂತ ಹೇಳಿದ್ರೆ ನಾವು 3 ಅಂತ ಹೇಳ್ತೀವಿ. ಇದ್ರ ರಿವರ್ಸಾ? 27ಕ್ಕೆ ರಿವರ್ಸ್ ಆಯ್ತಾ? ಅದೇ ರೀತಿ 4 ಅಂತ ಕೊಟ್ಟು ವರ್ಗಮೂಲ ಸಂಖ್ಯೆ ಹೇಳು ಅಂತ ಹೇಳಿದ್ರೆ ನಾನು 2 ಅಂತ ಹೇಳ್ತೀನಿ. ಅದನ್ನ ಒಂಚೂರು ಕಂಡುಹಿಡಿಯೋಣ. ಈಗ √4 ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 4ರ ವರ್ಗಮೂಲ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 4ನ್ನ ನಾವು 2 × 2 ಅಂತ ಬರಿತೀವಾ? ರೂಟ್ ಒಳಗೆ 2 × 2 ಅಂತ ಬರೆದ್ರೆ ರೂಟ್ ಒಳಗೆ 2² ಆಗುತ್ತೆ. 4ರ ವರ್ಗ ಸಂಖ್ಯೆ ಬಂದು 2 ಅಂತ ಗೊತ್ತಾಗುತ್ತೆ ನಮ್ಗೆ. ಅದೇ ರೀತಿ 27 ಅಂತ ಕೊಟ್ಟಿದ್ದಾರೆ, ³ √27. 27ರ ಘನಮೂಲ ಸಂಖ್ಯೆ ಏನು ಅಂತ ಕೇಳಿದಾಗ ರೂಟ್ ಒಳಗೆ 3 × 3 × 3 ಅಂತ ಬರಿತೀವಿ. 3 × 3 × 3 ಅಂದ್ರೆ 3³ ಆಗುತ್ತೆ. 27ರ ಘನಮೂಲ ಸಂಖ್ಯೆ ಯಾವ್ದು ಅಂತ ಹೇಳಿದ್ರೆ 3. ಇದನ್ನೊಂಚೂರು ಡೀಟೇಲ್ ಆಗಿ ಕಲಿಯೋಣ. ಈಗ ³ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6³ ಕೊಟ್ಬಿಟ್ಟು ಇದರ ಘನಮೂಲ ಸಂಖ್ಯೆ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ರೂಟ್ ಒಳಗೆ ನಾವು 2 × 2 × 2 × 3 × 3 × 3 ಅಂತ ಬರಿತೀವಿ. 2ನ್ನ 3 ಸಲ ಗುಣಿಸಿದೀವಿ, 3ನ್ನ 3 ಸಲ ಗುಣಿಸಿದೀವಿ. ಯಾಕೆ ಅಂತ ಹೇಳಿದಾಗ 6ನ್ನ ನಾವು ಅವಿಭಾಜ್ಯ ಅಪವರ್ತನಗಳ ಗುಣಕವಾಗಿ ಬರಿಬೇಕು ಅಂದಾಗ 2 × 3 ಅಂತ ಬರಿತೀವಿ. ಇಲ್ಲಿ 6³ ಇರೋದ್ರಿಂದ 2 × 3 ಅನ್ನೋದು 3 ಸಲ ಬರ್ದಿದೀವಿ. 2 × 3 2 × 3 2 × 3. ಮತ್ತೆ ನಾವು ರೂಟ್ ಒಳಗೆ ಬರ್ದಾಗ ಏನಾಗುತ್ತೆ, ಇಲ್ಲಿ 2 ಅನ್ನೋದು 3 ಸಲ ಇದೆ, ನಾವ್ ಇಲ್ಲಿಂದ 2 ತಗೋತೀವಿ. ಮತ್ತೆ ಇಲ್ಲಿ 3 ಅನ್ನೋದು 3 ಸಲ ಇರೋದ್ರಿಂದ 3 ತಗೋತೀವಿ. 2 × 3 ಅಂತ ಆಗುತ್ತೆ. ಇಲ್ಲಿ 6³ ಘನಮೂಲ ಸಂಖ್ಯೆ ಏನು ಅಂತ ಹೇಳಿದಾಗ 2 3 6.
ಇಲ್ಲಿ ಈಸಿಯಾಗಿ 6 ಅಂತ ಕೊಟ್ಬಿಟ್ರೆ ನಾವು ಇದರ ಘನಮೂಲ ಸಂಖ್ಯೆ ಹುಡುಕಿ ಅಂತ ಹೇಳಿದಾಗ ನಾವು ಹೇಳ್ಬಿಡ್ಬೋದು 6 ಕ್ಯೂಬ್ ಕೊಟ್ಟು ನಾವು 6 ಅಂತ. ಈಗ 216 ಅಂತ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಈಗ ನಮಗೊಂದು ಪ್ರಶ್ನೆ ಉಳಿತೆ, ಹೇಗ್ ಮಾಡೋದು ಅಂತ. ಇದನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಘನಮೂಲ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಅಥವಾ ಘನಮೂಲಗಳನ್ನು ಕಂಡುಹಿಡಿಯೋದು. 216 ಕೊಟ್ಟಿದ್ದಾರೆ. ಇದನ್ನ ಕಂಡುಹಿಡಿಬೇಕಂತ ಹೇಳಿದ್ರೆ ಇದರ ಘನಮೂಲ ಸಂಖ್ಯೆನ ಒಂದ್ 3 ಸ್ಟೆಪ್ಸ್ ಇರ್ತವೆ. ಸ್ಟೆಪ್ 1 ಏನು ಅಂತ ಹೇಳಿದ್ರೆ ಅವಿಭಾಜ್ಯ ಅಪವರ್ತನಗಳನ್ನು ಹುಡುಕಬೇಕು. ಅವಿಭಾಜ್ಯ ಅಪವರ್ತನಗಳನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. 216 ನಾನೀಗ 2 ಡಿವೈಡ್ ಮಾಡ್ತೀನಿ. 108 ಮತ್ತೆ ಡಿವೈಡ್ ಮಾಡಿದಾಗ 54, ಮತ್ತೆ ಡಿವೈಡ್ ಮಾಡಿದ್ರೆ 27. 27 ಅಂತ ಹೇಳಿದ್ರೆ 3 9 27, 3 3 9 ಮತ್ತೆ 3 1 3. ಈಗ ಏನ್ ಮಾಡ್ಬೇಕು, ಅವಿಭಾಜ್ಯ ಅಪವರ್ತನಗಳನ್ನ ಹುಡುಕಿದೀವಿ, ಅದನ್ನ ಬರೆಯೋಣ. 2 × 2 × 2 3 × 3 × 3. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 3 ಸಂಖ್ಯೆಗಳಿರುವ ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳ ಗುಂಪನ್ನು ಮಾಡಿ. ಇಲ್ಲಿ 3 ಸಂಖ್ಯೆ ಇದೆಯಾ, 2 ಅನ್ನೋದು 3 ಸಲ ಇದೆ, 3 ಅನ್ನೋದು 3 ಸಲ ಇದೆ. ನಾವು ಗುಂಪನ್ನು ಮಾಡ್ಕೊಂಡಿದೀವಿ. ನೆಕ್ಸ್ಟ್ 216 ಘನಮೂಲ ಸಂಖ್ಯೆ ಬರೀರಿ ಅಂತ ಹೇಳಿದಾಗ ಇಲ್ಲಿ 2 ತಗೋತೀನಿ, ಮತ್ತೆ 3. ಈ 2 × 2 × 2 ಇಂದ 2 ತಗೊಂಡಿದೀನಿ. ಈ 3ರ ಗುಂಪಿಂದ ನಾನು 3 ತಗೊಂಡಿದ್ದೀನಿ. ಈಗ 2 × 3 ಅಂತ ಆಗುತ್ತೆ. ಸ್ಟೆಪ್ 3 ಏನಾಗುತ್ತೆ ಅಂತ ಹೇಳಿದ್ರೆ ಗುಂಪು ಮಾಡಿದ ಸಂಖ್ಯೆಗಳನ್ನು ಗುಣಿಸಿ. 2 3 ಎಷ್ಟಪ್ಪ ಅಂತ ಹೇಳಿದ್ರೆ 6. 216ರ ಘನಮೂಲ ಸಂಖ್ಯೆ ಏನು ಅಂತ ಕೇಳಿದಾಗ ನಾವು 6 ಅಂತ ಹೇಳಬೇಕು. ಇದೇ ಪ್ರೊಸೆಸ್ ನ ನಾವು ಕೆಲವೊಂದು ಉದಾಹರಣೆ ಮೇಲೆ ನೋಡೋಣ. ಇಲ್ಲಿ 3 ಉದಾಹರಣೆ ಕೊಟ್ಟಿದ್ದಾರೆ. 401, 2744, 10648 ಒಂದು ಕೊಟ್ಟಿದ್ದಾರೆ. ಮೊದಲನೇ ಉದಾಹರಣೆ 400. 400ನ್ನ ನಾವು 400ರ ಘನಮೂಲ ಸಂಖ್ಯೆ ಈಗ ಹುಡುಕ್ಬೇಕು. ಇದಕ್ಕೆ 3 ಸ್ಟೆಪ್ಸ್. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ ಅವಿಭಾಜ್ಯ ಅಪವರ್ತನಗಳನ್ನ ಹುಡುಕ್ಬೇಕಂತೆ. 400ನ್ನ 2ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ, 200. ಮತ್ತೆ ಭಾಗಿಸಿದ್ರೆ 100, ಮತ್ತೆ ಭಾಗಿಸಿದ್ರೆ 50. 2 25 50, ಮತ್ತೆ 25ನ್ನ 5 5 ಅಂತ ಬರಿಬಹುದು. ಮತ್ತೆ 5 1 5. ಈಗ ಅವಿಭಾಜ್ಯ ಅಪವರ್ತನಗಳನ್ನ ಹುಡುಕಿದೀವಿ, ಅದನ್ನ ಬರ್ಕೊಳ್ಳೋಣ. 2 × 2 × 2 ಮತ್ತೆ 5 × 5. ಈಗ ಏನ್ ಮಾಡ್ಬೇಕು, ಎರಡನೇ ಸ್ಟೆಪ್ ಅಂತ ಹೇಳಿದ್ರೆ 3 ಸಂಖ್ಯೆಗಳಿರುವ ಗುಂಪು ಮಾಡ್ಬೇಕಂತೆ. ಇಲ್ಲಿ 2 ಅನ್ನೋದು 3 ಸಲಿ ಇದೆ. ಮತ್ ನೋಡಿದಾಗ 2 ಅನ್ನೋದು ಬರೀ ಒಂದೇ ಸರಿ ಇದೆ. 5 ಅನ್ನೋದು 2 ಸಲಿ ಇರೋದ್ರಿಂದ ಇದು ಗುಂಪು ಆಗಲ್ಲ. ಇಲ್ಲಿ ನಾವೇನ್ ಹೇಳ್ಬೋದು ಅಂತ ಹೇಳಿದ್ರೆ 400ಕ್ಕೆ ಯಾವುದೇ ಪೂರ್ಣಾಂಕ ಘನಮೂಲವಿಲ್ಲ. ಘನಮೂಲ ಇದೆ ಆದ್ರೆ ಪೂರ್ಣಾಂಕ ಘನಮೂಲ ಇಲ್ಲ, ಒಂದು ಪೂರ್ಣ ಸಂಖ್ಯೆ ಬರೋದ್ರಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ಉದಾಹರಣೆ ನೋಡೋಣ. 2744 ನೋಡೋಣ. ಇದಕ್ಕೂ 3 ಸ್ಟೆಪ್ಸ್. ಮೊದಲನೇ ಸ್ಟೆಪ್ ಅವಿಭಾಜ್ಯ ಅಪವರ್ತನಗಳನ್ನ ಹುಡುಕ್ಬೇಕಂತೆ. ಹುಡುಕನ ಏನು, 2744 ಕೊಟ್ಟಿದ್ದಾರೆ. 2ರಿಂದ ಭಾಗಿಸಿದ್ರೆ 1372 ಬಂತು. ಮತ್ತೆ 2ರಿಂದ ಭಾಗಿಸಿದ್ರೆ 686, ಮತ್ತೆ ಭಾಗಿಸಿದ್ರೆ 343. 343ನ್ನ ನಾನು 7ರಿಂದ ಭಾಗಿಸ್ತೀನಿ. 7 49 343, ಮತ್ತೆ 7 7 49, 7 1 7. ಇದನ್ನ ನಾನು ಇದರ ಅವಿಭಾಜ್ಯ ಅಪವರ್ತನಗಳನ್ನು ಬರೆದ್ರೆ 2 × 2 × 2 ಇಂಟು 7 × 7 × 7 ಅಂತ ಆಗುತ್ತೆ. 2ರದೊಂದು ಗುಂಪು ಸಿಕ್ಕಿದೆ, ಮತ್ತೆ 3ರದೊಂದು ಗುಂಪು ಸಿಕ್ಕಿದೆ. ಈಗ 2744ರ ಘನಮೂಲ ಸಂಖ್ಯೆ ಅಂತ ಬಂದಾಗ ಇಲ್ಲಿ 2 × 7 ಆಗುತ್ತೆ. 2 7 ಎಷ್ಟು ಅಂತ ಹೇಳಿದ್ರೆ 14. 2744ರ ಘನಮೂಲ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 14 ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಾವಿಲ್ಲಿ ಹುಡುಕಿದೀವಿ, ಅದು 14 ಅಂತ ನಾವು ಖಚಿತನು ಪಡಿಸ್ಕೊಂಡಿದೀವಿ. ಇದೇ ರೀತಿ 3ನೇ ಉದಾಹರಣೆ ನೋಡೋಣ. 10648. ಇದರ ಅವಿಭಾಜ್ಯ ಅಪವರ್ತನಗಳನ್ನ ಫಸ್ಟ್ ಹುಡುಕೋಣ. ಹೆಂಗೆ, 2ರಿಂದ ಭಾಗಿಸಿದ್ರೆ ನನಗೆ 5324, ಮತ್ತೆ ಭಾಗಿಸಿದ್ರೆ 2662, ಮತ್ತೆ ಭಾಗಿಸಿದಾಗ 1331, ಮತ್ತೆ ಭಾಗಿಸಿದಾಗ 11ರಿಂದ ಭಾಗಿಸಿದೀನಿ. ಈಗ 121 ಆಯ್ತು. 11 × 121 ಅನ್ನೋದು 1331. ಮತ್ತೆ 11ರಿಂದ ಭಾಗಿಸಿದ್ರೆ 11 11 121, ಆಮೇಲೆ 11 1 1. ಈಗ 10648ರ ಅಪವರ್ತನಗಳು ಹೇಗ್ ಬರಿತೀವಿ ಅಂತ ಹೇಳಿದ್ರೆ 2 × 2 × 2 ಇಂಟು 11 × 11 × 11 ಅಂತ ಆಗುತ್ತೆ. ಇದರ 10648ರ ಘನಮೂಲ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇಲ್ಲಿ 2 × 11 ಅಂತ ಆಗುತ್ತೆ. 11 2 22. 10648ರ ಘನಮೂಲ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 22 ಅಂತ ಹೇಳ್ತೀವಿ. ಈಗ ನಾವಿಷ್ಟು ಕಲ್ತಿದೀವಾ, ನಾನೊಂದು ಪ್ರಶ್ನೆ ಕೊಡ್ತೀನಿ, ಅದನ್ನ ನೀವು ಈ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಉತ್ತರಿಸಿ. ಏನ್ ಆ ಪ್ರಶ್ನೆ ಅಂತ ಕೇಳಿದ್ರೆ, ABC ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ
ಯಾವ ಪರಿಸ್ಥಿತಿಗಳಲ್ಲಿ ಎ ಇಂಟು ಬಿ ಇಂಟು ಸಿ ಹೋಲ್ ಸ್ಕ್ವೇರ್ ಅನ್ನೋದು ಒಂದು ಪರಿಪೂರ್ಣ ಘನವಾಗುತ್ತೆ. ಮತ್ತೆ ಪರಿಪೂರ್ಣ ಘನಗಳ ಅವಿಭಾಜ್ಯ ಅಪವರ್ತಿಸುವಿಕೆಯ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಬಳಸಿಕೊಂಡು ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ ಪ್ರಶ್ನೆಗೆ ನೀವೇನ್ ಕಲ್ತಿದ್ದೀರೋ ಅದನ್ನು ಉಪಯೋಗಿಸ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ನಾನು ಕೇಳ್ತಿದ್ದೀನಿ. ಉತ್ತರನ ಕಾಮೆಂಟ್ಸ್ ಮಾಡಿ.